ಕಟ್ಟಡ ಹಾಗೂ ಅಂಗನವಾಡಿ ಕೇಂದ್ರ ಕಟ್ಟಡದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಡಿ.ಜೆ. ಶಾಂತನಗೌಡ್ರೆ, ಅದೇ ರೀತಿ ಈ ಉದ್ಘಾಟನೆಯನ್ನ ನೆರವೇರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರಾದಂತಹ ಶ್ರೀಯುತ ಪ್ರಿಯಾಂಕ್ ಖರ್ಗೆ ಅವರೇ, ವಿಧಾನ ಪರಿಷತ್ತಿನ ಇನ್ನೋರ್ವ ಶಾಸಕರಾದಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರೇ, ಶ್ರೀಯುತ ಅಬ್ದುಲ್ ಜಬ್ಬಾರ್ ಅವರೇ, ಎಚ್.ಪಿ. ಮಂಜಪ್ಪನವರೇ, ಬಹಳ ವಿಶೇಷವಾಗಿ ನಿಮ್ಮ ಜಿಲ್ಲೆಗೆ ಇಬ್ರು ಅಧಿಕಾರಿಗಳು, ಒಬ್ರು DC ಸಾಹೇಬ್ರು, ಒಬ್ರು CEO ಸಾಹೇಬ್ರು, ಇಬ್ರು ತುಂಬಾ ಕ್ರಿಯಾಶೀಲ DC ಅವರು ಮತ್ತೆ ನಮ್ಮ CEO ಸಾಹೇಬ್ರೆ, ಹಾಗೂ ಈ ವೇದಿಕೆ ಮೇಲೆ ಆಸೀನವಾಗಿರುವಂತಹ ಎಲ್ಲ ಅಧಿಕಾರಿಗಳಿದ್ದಾರೆ. ನಾನು ಬಂದಾಗ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷನ ಮುಂದೆ ಕೂರಿಸ್ಬೇಕು ಅಂತ, ಆದ್ರೆ ನಮಗೆ ಗೊತ್ತಿದೆ 4ನೇ ತಾರೀಕು ಅವರ ಟರ್ಮ್ ಮುಗ್ದಿದೆ. ನಾವು ಬಹಳ ಪ್ರಯತ್ನವನ್ನ ಕೂಡ ಪಟ್ಟಿದ್ವಿ, 3ನೇ ತಾರೀಕು ಆಗ್ಬೇಕು, ಅವರು ಕೊನೆ ದಿನದಲ್ಲಿ ಆಗ್ಬೇಕು ಅಂತ. ಆದ್ರೆ 2, 3, 4ಕ್ಕೆ ವಿಶೇಷ ಅಧಿವೇಶನ ಕಂಟಿನ್ಯೂ ಆಯ್ತು. ಹಾಗಾಗಿ ಮಾನ್ಯ ಸಚಿವರು ಇವತ್ತಿನ ದಿವಸ ಸಮಯ ಸಿಕ್ಕಂಗಾಯ್ತು. ಬಹಳ ವಿಶೇಷವಾಗಿ ಪ್ರಮೀಳಾ ರುದ್ರಯ್ಯ ಅಧ್ಯಕ್ಷರು, ಶ್ರೀಮತಿ ಆಶಾ ಮಹೇಶ್ವರಪ್ಪ, ಮಂಜುಳಾ ದೇವರಾಜ್, ಸಂದೀಪ್, ಸುರೇಶ್ ನಾಯಕ್, ಬಸವರಾಜ್, ಹಾಲಮ್ಮ ಪರಮೇಶ್ವರಾಚಾರ್, ಗುಡ್ಡಾಚಾರಿ, ಮಂಜುಳಾಬಾಯಿ ಸೋಮಶೇಖರ್ ನಾಯ್ಕು, ಬಹಳ ವಿಶೇಷವಾಗಿ ಇದರ ಪೂರ್ತಿ ಜವಾಬ್ದಾರಿ ಹೊತ್ತಂತಹ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ರಮೇಶ್ ಅವರು ಮತ್ತು ಇಡೀ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಇದನ್ನ ಗುದ್ಲಿ ಪೂಜೆ ಕೂಡ ಬಂದಿದ್ದೆ, ಮಾನ್ಯ ಸಚಿವರೇ. ಶಾಂತನಗೌಡರು ಆ ಗುದ್ಲಿ ಪೂಜೆಗೂ ನನ್ನನ್ನ ಕೂಡ ಕರೆದಿದ್ರು. ಆಗ ಬಂದಾಗ ನಾವು ಅನ್ಕೊಂಡ್ವಿ ಇದು ಒಟ್ಟು ಇವ್ರ ಯೋಚನೆ ಇನ್ನೊಂದು 2-3 ವರ್ಷ ಆಗುತ್ತೆ ಅಂತ. ದುಡ್ಡು ಬರಬೇಕು, NREದಿಂದ ಬರಬೇಕು, 15 ಫೈನಾನ್ಸ್ ಇಂದ ಬರಬೇಕು, ಶಾಸಕರ ನಿಧಿಯಿಂದ ಕೊಡುವಂಥದ್ದನ್ನು ಆಗ್ಬೇಕು, ಇದೆಲ್ಲ ಇನ್ನೊಂದು 2-3 ವರ್ಷ ಆಗುತ್ತೆ ಅಂದ್ರೆ, ಮಾನ್ಯ ಸಚಿವರೇ ಕೇವಲ 14 ತಿಂಗಳಲ್ಲಿ ಬಿಲ್ಡಿಂಗ್ ಆಗಿದೆ ಅಂದ್ರೆ ಈ ಗ್ರಾಮದಲ್ಲಿರುವಂತಹ ಇಲ್ಲಿನ ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ಇಡೀ ತಂಡ ಹಗಲಿರುಳು ಶ್ರಮಿಸಿದೆ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಯಾಕಂದ್ರೆ ನಾವೆಲ್ಲ ಕಾಯ್ತಾ ಇರುವಂತದ್ದು ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ಬೇಕು ಅಂತ. ನಂದು ಎರಡು ಬೇಡಿಕೆ ಮಾತ್ರ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ವಿಕೇಂದ್ರೀಕರಣ ಬಗ್ಗೆ ಸಾಕಷ್ಟು ನಾವು ಚರ್ಚೆಗಳ ಮುಖಾಂತರ ಹಲವಾರು ಬದಲಾವಣೆಗಳನ್ನ ಕಾಲಕ್ಕೆ ಮಾಡ್ತಾ ಇರುವಂತದ್ದು ಆಗಿದೆ. ಈಗ ನಮಗೆ ಚುನಾವಣೆ ಇವ್ರದೆಲ್ಲ ಟರ್ಮ್ 4ನೇ ತಾರೀಕು ಮುಗ್ದಿದೆ. ಆದಷ್ಟು ಬೇಗ ಚುನಾವಣೆಗಳು ಆಗ್ಬೇಕು. ಯಾಕಂದ್ರೆ ಜನಪ್ರತಿನಿಧಿಗಳು ಇದ್ರೆ ಮಾತ್ರ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಕ್ ಸಾಧ್ಯ. ಜನಪ್ರತಿನಿಧಿಗಳು ಆದಷ್ಟು ಬೇಗ ಇದಕ್ಕೆ ನಾವು ಈಗ ತಾಲೂಕ್ ಪಂಚಾಯತ್ ಆಗಿಲ್ಲ, ಜಿಲ್ಲಾ ಪಂಚಾಯತ್ ಆಗಿಲ್ಲ, ಯಾವ ಕಾರಣ, ಯಾವ ಸರ್ಕಾರ, ಯಾವ ಪಕ್ಷ ಅಂತ ಹೇಳಕ್ ಹೋಗಲ್ಲ ನಾನು. ಈಗ ಆಗ್ಬೇಕಾಗಿರೋಂಥದ್ದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಒಟ್ಟಿಗೆ ಚುನಾವಣೆ ಆಗ್ಬೇಕು ಅನ್ನುವಂಥದ್ದನ್ನ ಸಚಿವರ ಮುಂದೆ ನಾನು ಹೇಳುವಂಥದ್ದು. ಎರಡನೇದು ಬಹಳ ವಿಶೇಷವಾಗಿ ರಮೇಶು ಮತ್ತು ಇಡೀ ತಂಡ ಇದಕ್ಕೆ ಕೈಯಿಂದ ದುಡ್ಡು ಹಾಕಿ ಮಾಡಿರುವಂಥದ್ದು, ಇದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸಚಿವರಿಗೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವು ಹೋಗಿದ್ವಿ, 2 ಬಾರಿ ಮೀಟ್ ಮಾಡಿದ್ವಿ. ಬಹಳ ಸಕಾರಾತ್ಮಕವಾಗಿ ಹೇಳಿದ್ದಾರೆ. ಅವರಿಗೆ ತೊಂದರೆ ಆಗದೆ ಇರೋಂಗೆ ಇದಕ್ಕೆ ಏನು ಅನುದಾನ ಸಿಗ್ಬೇಕೋ ವಿಶೇಷ ಅನುದಾನವನ್ನು ಸಚಿವರು ಮಾಡಿಕೊಡ್ಬೇಕಾಗಿ ಎಲ್ಲರ ಪರವಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಮಾನ್ಯ ಸಚಿವರೇ, ನಮಗೆ ಗೊತ್ತು, ಒಬ್ಬ ಗ್ರಾಮ ಪಂಚಾಯತ್ನ ಸದಸ್ಯ 1ನೇ ಬಾರಿ ಗೆಲ್ಲೋದು ಎಷ್ಟು ಕಷ್ಟ, ಅದ್ರೊಳಗೆ 2ನೇ ಬಾರಿ ಗೆಲ್ಲೋದು ಅನ್ನೋದು ಇನ್ನೂ ಕಷ್ಟ. ನನಗೆ 365 ಪಂಚಾಯತಿಗಳು ಬರುತ್ತೆ, ಶಿವಮೊಗ್ಗ ಮತ್ತೆ ದಾವಣಗೆರೆಯ 3 ತಾಲೂಕು ಸೇರಿ. ನಾನು ಹೋದಾಗೆಲ್ಲ ಕೇಳ್ತಾ ಇರ್ತೀನಿ ಪಂಚಾಯತಿ ಸದಸ್ಯರಿಗೆ, 2ನೇ ಬಾರಿ ಎಷ್ಟು ಜನ ಗೆದ್ದಿದ್ದೀರಾ ಅಂತ. 100ಕ್ಕೆ 20% ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ದಿನನಿತ್ಯ ಕಷ್ಟಕ್ಕಾಗೋರು ಗ್ರಾಮ ಪಂಚಾಯತ್ನ ಸದಸ್ಯರು. ನಾನೊಬ್ಬ MLA, ನಾನು 5 ಬಾರಿ ಗೆಲ್ತೀನಿ, MLC 5 ಬಾರಿ ಗೆಲ್ಬಹುದು, MP 7 ಬಾರಿ ಗೆಲ್ಬಹುದು. ಆದ್ರೆ ಗ್ರಾಮ ಪಂಚಾಯತ್ನ ಸದಸ್ಯರು 2ನೇ ಬಾರಿ ಗೆಲ್ಲದಿದೆಯಲ್ಲ, ಅದು ಬಹಳ ಕಷ್ಟ. ಅದರ ವಿಶೇಷವಾಗಿ ಇಲ್ಲಿಯವರು ಇಡೀ ನಮ್ಮ ಗ್ರಾಮ ಪಂಚಾಯತ್ನ ಓನ್ ಮಾಡಿಕೊಂಡು, ಇದು ನಮ್ದು, ನಮ್ಮೂರಿನ ಒಂದು ಪಂಚಾಯತಿ ಕಚೇರಿ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ಒಂದು 5 ಸ್ಟಾರ್ ಕಚೇರಿ ಆಗಿದೆ ನಿಮ್ಮ ಹೆಜ್ಗೋಪಕಂಡನಹಳ್ಳಿ ಅಂದ್ರೆ ಅವರ ಒಂದು ಹುಚ್ಚುತನ ಹಿಂಗೆ ಇರ್ಬೇಕು ಅಂತ ಕಷ್ಟಪಟ್ಟು ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಎಲ್ಲಾ ಇಲಾಖೆಗಳಿದಾವೆ, ಎಲ್ಲಾ ಇಲಾಖೆ, ನಾವು ವಿಧಾನಸೌಧದ ಒಳಗಡೆ ಹೋದ್ರೆ ಎಲ್ಲಾ ಇಲಾಖೆ,
ಈ ಪಂಚಾಯತಿಯಲ್ಲಿ ಈ ಪಂಚಾಯತಿಯ ಕಟ್ಟಡದಲ್ಲಿ ಎಲ್ಲ ಇಲಾಖೆಗಳು ಬರಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಹಿಡಿದು VA ಇಂದ ಹಿಡಿದು ಇಲ್ಲಿಗೆ ಬೇಕಾಗಿರುವಂತಹ ಒಂದು ಗ್ರಂಥಾಲಯದಿಂದ ಹಿಡಿದು ಎಲ್ಲದನ್ನು ಆಗೋದ್ರೊಳಗೆ ಇದು ಅತ್ಯುತ್ತಮವಾದಂತಹ ಕಟ್ಟಡ. ನಾನು ನೋಡಿರುವಂತಹ ಹಲವಾರು ಕಟ್ಟಡಗಳಿದ್ದಾವೆ. ಪಕ್ಕದ ಚಟ್ನಳ್ಳಿಲೂ ಕೂಡ ತುಂಬಾ ಇತ್ತೀಚೆಗೆ ಅಲ್ಲಿಗೆ ಬರಬೇಕಿತ್ತು. ಅಲ್ಲಿನ ನಮ್ಮ ಎಲ್ಲ ಸದಸ್ಯರೆಲ್ಲ ಬಂದಿದ್ದಾರೆ. ಅವತ್ತು ಸಚಿವರು ಕೂಡ ಬರಬೇಕಿತ್ತು. ಮಾನ್ಯ ಶಾಸಕರು ತುಂಬಾ ಕಾದ್ರು. ಕಾರಣಾಂತರಗಳಿಂದ ಡೆಲ್ಲಿಗೆ ಹೋಗಿರೋ ಕಾರಣಕ್ಕೆ ಅವತ್ತು ಬರಕ್ಕಾಗಿಲ್ಲ. ಆದ್ರೆ ಖಂಡಿತವಾಗ್ಲೂ ಅದನ್ನ ನೋಡಿ ಚಟ್ನಳ್ಳಿಯ ಗ್ರಾಮ ಪಂಚಾಯತಿನೂ ಕೂಡ ಅತ್ಯಂತ ಅದ್ಭುತವಾಗಿ ಕಟ್ಟಿದ್ದಾರೆ. ಯಾಕಂದ್ರೆ ಈ ತರ ಗ್ರಾಮ ಪಂಚಾಯತ್ನ ಸದಸ್ಯರು ಯೋಚನೆ ಮಾಡಿ, ನಮ್ಮ ಕಷ್ಟಗಳಿಗೆ ನಾವು ಅಲ್ಲಿದ್ದೀವಿ, ನಾಳೆ ಇಲ್ಲಿ ಬಂದು ಕೂರ್ಬೋದು ನಾವು. ಆದ್ರೆ ಒಬ್ಬ ಜನಪ್ರತಿನಿಧಿಗೆ ನಾವು ನಿರಂತರವಾಗಿ ಬೈಯುವಂಥದ್ದು ಇರುತ್ತೆ. ನಮ್ ಕೆಲಸ ಆಗಿಲ್ಲ, ರೋಡ್ ಆಗಿಲ್ಲ, ಚರಂಡಿ ಆಗಿಲ್ಲ, ನೀರ್ ಬರ್ತಿಲ್ಲ, ಕರೆಂಟ್ ಬರ್ತಿಲ್ಲ, ಎಲ್ಲದಕ್ಕೂ ಅವರೇ ತಲೆ ಕೊಡುವಂಥದ್ದು. ಈ ಒಟ್ಟು ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಪಂಚಾಯತಿಗಳನ್ನ ಗಟ್ಟಿ ಮಾಡುವಂಥದ್ದು ಅವಶ್ಯಕತೆ. ನಾನೊಬ್ಬ ಶಾಸಕನಾಗಿ, ಒಬ್ಬ ಸಚಿವರಾಗಿ ಹಲವಾರು ಅವರಿಗೆ ಸಹಕಾರವನ್ನ ಕೊಟ್ರೆ ಮಾತ್ರ ಆ ಪಂಚಾಯತಿಗಳು ಹೆಚ್ಚು ಆಗುವಂಥದ್ದು. ಈ ದಿನ ಹಲವಾರು ಯೋಜನೆಗಳನ್ನ ಪಂಚಾಯತಿಗಳ ಮೂಲಕ ಆಗುವಂಥದ್ದು. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನಷ್ಟು ಯೋಜನೆಗಳನ್ನ ತರುವಂಥದ್ದು, ಇನ್ನಷ್ಟು ಸಹಕಾರವನ್ನ ಕೇಂದ್ರದಿಂದ ರಾಜ್ಯದಿಂದ ತಂದು ಈ ಪಂಚಾಯತಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಮತ್ತು ವಿಶೇಷವಾಗಿ ಇಲ್ಲಿಗೆ ಬೇಕಾಗಿರುವಂತಹ ಮುಂದಿನ ಯುವ ಪೀಳಿಗೆ ಏನ್ ಕೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿ ಸಚಿವರಿಗೆ ಗಮನ ಹರಿಸುವಂತದ್ದನ್ನ ಮಾಡೋಣ. ಆ ನಿಟ್ಟಿನಲ್ಲಿ ಇವತ್ತು ಈ ಪಂಚಾಯತಿಯ ಉದ್ಘಾಟನೆ ಕಾರ್ಯಕ್ರಮದಲ್ಲೂ ನನಗೂ ಒಂದು ಅವಕಾಶ ಕೊಟ್ಟು ಇದಕ್ಕೆ ಪೂರ್ಣ ಕಾರ್ಯಕರ್ತರು ನಂಗೆ ಹೇಳಲಿಕ್ಕೆ ಏನು ಬೇಜಾರಿಲ್ಲ. ರಮೇಶ್ ಆ ರಮೇಶಿನ ಒಟ್ಟು ಯೋಚನೆ ಅವ್ರು ಎಲ್ಲಿ ತನಕ ಇದ್ದಾರೆ ಅಂದ್ರೆ, ನಂದು ಹೊಲ ಮಾರಿದ್ರೂ ಪರವಾಗಿಲ್ಲ, ಈ ಕಟ್ಟಡ ಕಂಪ್ಲೀಟ್ ಆಗ್ಬೇಕು ಸರ್ ಅಂತ. ಇದು ಎಲ್ಲರಲ್ಲೂ ಇರಲ್ಲ. ಅದು ಆ ಎಲ್ಲರಲ್ಲೂ ಆ ಛಲ, ಆ ಚಟ ಇರೋದಿಲ್ಲ. ಅಂತದನ್ನ ಯೋಚನೆ ಮಾಡಿ ಅದಕ್ಕೆ ಪೂರ್ಣ ಇಲ್ಲಿನ PDO ಅಧಿಕಾರಿಗಳು ಬಹಳ ವಿಶೇಷವಾಗಿ ಅದರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿಮ್ ಜೊತೆ ನಾವಿದ್ದೀವಿ. ಪೂರ್ಣ ಸಹಕಾರ ಮಾನ್ಯ ಸಚಿವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಒಂದ್ಸಲ ಅವರಿಗೆ ಕೇಳಿದ್ರೆ ಖಂಡಿತ ಸಚಿವರು ಬರೀ ಕೈಯಲ್ಲಿ ನಿಮ್ಮನ್ನ ವಾಪಸ್ ಕಳ್ಸಲ್ಲ. ನೀವು ಬೇಕಾದಂತ ಸಹಕಾರವನ್ನು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.